ನೋಡಿ, ಶತ್ರುಗಳ ಕಾಟ. ಇದೇ ರೀತಿಯ ಶತ್ರುಗಳ ಕಾಟದ ಹಲವಾರು ವಿಡಿಯೋಗಳನ್ನ ನಾನು ಈ ಹಿಂದೆ ನಿಮಗೆ ಹೇಳಿದ್ದೀನಿ ವೀಕ್ಷಕರೇ. ಈಗ ನಾನು ನಿಮಗೆ ಹೇಳ್ತಾ ಇರೋಂಥದ್ದು ಏನು ವಿಡಿಯೋ ಏನಿದೆ, ಅತಿ ಸರಳವಾದಂತಹ ಶತ್ರುಗಳ ಕಾಟಕ್ಕೆ ಇದೊಂದು ಪರಿಹಾರ ಮಾರ್ಗ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ಶತ್ರುಗಳು ಇವತ್ತು ಯಾರಿಗೆ ತಾನೇ ಇಲ್ಲ. ಇವತ್ತು ಎದುರುಗಡೆ ಇದ್ದು ಚೆನ್ನಾಗಿ ಮಾತಾಡ್ಕೊಂಡಿದ್ದು ಒಟ್ಟು ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡೋಂಥ ಇರ್ತಾರೆ, ಅಥವಾ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಇರ್ಬೋದು, ಅಥವಾ ನಿಮ್ಮ ಮನೆಯ ವಾತಾವರಣದಲ್ಲಿ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ನೆರೆಹೊರೆಯವರಾಗಿರ್ಬೋದು, ಯಾರೇ ಇರಲಿ, ನಿಮ್ಮ ಪಾಡಿಗೆ ನಿಮಗೆ ಜೀವನವನ್ನು ನೆಮ್ಮದಿಯಾದಂತಹ ಜೀವನವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಸರಳವಾದಂತಹ ಬೀಜ ಮಂತ್ರ ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಈ ಸರಳವಾದಂತಹ ಬೀಜ ಮಂತ್ರದಿಂದ ನಿಮ್ಮ ಶತ್ರುವನ್ನು ನೀವು ಉಚ್ಚಾಟನೆಯನ್ನ ಮಾಡಬಹುದು. ಅವನು ಎಷ್ಟೇ ಬಲಿಷ್ಠವಾಗಿರಲಿ, ಅಂತ ಪ್ರಭಾವಿ ವ್ಯಕ್ತಿಗಳೇ ಆಗಿರಲಿ, ನಿಮ್ಮ ತಂಟೆಗೆ ನಿಮ್ಮ ಸಹವಾಸಕ್ಕೆ ಅವರು ಬರೋದಿಲ್ಲ ವೀಕ್ಷಕರೇ. ಈ ಸರಳ ಬೀಜ ಮಂತ್ರವನ್ನು ನಾನು ಹೇಳಿದ ಪ್ರಕಾರವಾಗಿ ನೀವು ಮಾಡಿ, ನಿಮ್ಮ ಶತ್ರು ನಿಮ್ಮ ಕಣ್ಣೆದುರುಗಡೆ ಬರೋದಿಲ್ಲ ವೀಕ್ಷಕರೇ. ಏನು ಅಂತ ಸರಳವಾದಂತಹ ತಂತ್ರ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ 4 ಗಂಟೆ ಅಥವಾ 5 ಗಂಟೆಗೆ, ಆಯ್ತಾ? ಇದನ್ನ ನೀವು ಯಾವ ವಾರ ಯಾವ ದಿನ ಬೇಕಾದರೂ ಮಾಡಬಹುದು ವೀಕ್ಷಕರೇ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದ ತಕ್ಷಣ ನೀವು ಸ್ನಾನ ಇತ್ಯಾದಿ ಕಾರ್ಯಕ್ರಮಗಳನ್ನ ನೀವು ಮುಗಿಸ್ಕೊಳ್ಳಿ, ಆಯ್ತಾ? ಮುಗಿಸ್ಕೊಂಡಿದ್ದ ನಂತರ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, 10 ನಿಮಿಷ ನೀವು ಪ್ರಾಣಾಯಾಮವನ್ನ ಮಾಡಿ ನೀವು, ಆಯ್ತಾ? 10 ನಿಮಿಷ ನೀವು ಪ್ರಾಣಾಯಾಮವನ್ನ ಯಾಕೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸು ಪರಿಶುದ್ಧವಾಗಿ ಇರಬೇಕು, ಮನಸ್ಸು ಚಂಚಲತೆ ಆಗಿರಬಾರ್ದು ಇದು ಮಾಡಬೇಕಾದ್ರೆ ನೀವು. ಹಾಗಾಗಿ ಪ್ರಾಣಾಯಾಮದಿಂದ ಒಟ್ಟು ನಿಮ್ಮ ಮನಸ್ಸು ಸ್ವಚ್ಛವಾಗಿರ್ತದೆ, ನಿಮ್ಮ ಮೈಂಡ್ ಅಂದ್ರೆ ನಿಮ್ಮ ಮೆದುಳು ಏನಿದೆ ಚುರುಕುತನ ಬರ್ತದೆ ವೀಕ್ಷಕರೇ. ಹಾಗೆ ನಿಮ್ಮ ಮನಸ್ಸು ಬೇರೆ ಕಡೆ ಹರಿಬಿಡೋದಿಲ್ಲ, ಅಂದ್ರೆ ಚಂಚಲ ಆಗೋದಿಲ್ಲ ನಿಮ್ಮ ಮನಸ್ಸು, ಆಯ್ತಾ? ಆ ರೀತಿಯಾಗಿ ನೀವು ಇದನ್ನ ಸಂಪೂರ್ಣವಾಗಿ 10 ನಿಮಿಷ ನೀವು ಪ್ರಾಣಾಯಾಮವನ್ನ ಮಾಡಿದ ನಂತರ ನೋಡಿ, ಇಲ್ಲಿ ನಾನು ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇದೆಯಲ್ಲ ಮಂತ್ರ, ಇದು ಬೀಜ ಮಂತ್ರ ಅಂತ ನಾವು ಹೇಳ್ತೀವಿ. ಕ್ರೀಂ ರೀಂ ಕ್ರೀಂ ರೀಂ. ಇದೇ ರೀತಿಯಲ್ಲಿ ನಿಮಗೆಲ್ಲ ಯಾರೆಲ್ಲ ನಿಮಗೆ ಶತ್ರುಗಳು ಅಂದ್ರೆ ನಿಮಗೆ ಯಾರೆಲ್ಲ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಅನಾವಶ್ಯಕವಾಗಿ ನಿಮಗೆ ಒಟ್ಟು ಇಲ್ಲ ಸಲ್ಲದ ವಿಚಾರಕ್ಕೆ ಕಾಲ್ ಕೆರ್ಕೊಂಡು ಬಂದು ನಿಮಗೆ ಜಗಳ ಮಾಡ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಯಿಂದ ನಮಗೆ ಸಾಕಷ್ಟು ನಮಗೆ ನಷ್ಟ ಆಗ್ತಾ ಇದೆ, ಸಾಕಷ್ಟು ಆತನಿಂದ ನಮಗೆ ಮಾನಸಿಕವಾಗಿ ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ, ಆ ವ್ಯಕ್ತಿ ಸಂಪೂರ್ಣವಾಗಿ ನಮ್ಮಿಂದ ದೂರ ಆಗಬೇಕು, ಆತ ನಮ್ಮ ತಂಟೆಗೆ ಬರಬಾರ್ದು, ಲೈಫಲ್ಲಿ ಒಟ್ಟು ಅವನು ನಮಗೆ ಕಿರಿಕಿರಿಗಳು ಕೊಡಬಾರ್ದು ಅನ್ನೋಂತಹ ಉದ್ದೇಶದಿಂದ ನೀವು ಕೆಲಸವನ್ನು ನೀವು ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಬರುವಂಥ ತೊಂದರೆ ಏನಂದ್ರೆ, ನಿಮಗೆ ಯಾರೆಲ್ಲ ಶತ್ರುಗಳಿದ್ದಾರೆ ಅವ್ರು ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿ ನೀವು ನೆನೆಸ್ಕೊಳ್ತಾ ನೀವು ವೀಕ್ಷಕರೇ, ನೀವು ಈ ಬೀಜ ಮಂತ್ರ ಏನಿದೆ, ಸರಳವಾದಂತಹ ಬೀಜ ಮಂತ್ರ ಇದು, ಕ್ರೀಂ ರೀಂ ಅಂತ ನೀವು ಮನಸ್ಸಿನಲ್ಲಿ ನೀವು ಕರೆಕ್ಟ್ ಆಗಿ 108 ಅಂದ್ರೆ 108 ಬಾರಿ ನೀವು ಇದನ್ನ ನೀವು ಕರೆಕ್ಟಾಗಿ ಪಠಣೆಯನ್ನ ಮಾಡಿ, ನೀವು ಈ 108 ಬಾರಿ ನೀವು ಪಠಣೆಯನ್ನ ಮಾಡಿದ ನಂತರ ನೀವು ನಿಮ್ಮ ಇತ್ಯಾದಿ ಕೆಲಸ ಕಾರ್ಯಕ್ರಮಗಳ ಕಡೆ ನೀವು ಹೊರಡಬಹುದು ವೀಕ್ಷಕರೇ. ಈ ಬೀಜ ಮಂತ್ರದಲ್ಲಿ ಅತ್ಯದ್ಭುತವಾದಂತಹ ಶಕ್ತಿ ಇದೆ. ಶತ್ರುಗಳು ನಿಮ್ಮ ಕಾಟಕ್ಕೆ ಬರೋದಿಲ್ಲ, ನಿಮ್ಮ ತಂಟೆಗೆ ಬರೋದಿಲ್ಲ ವೀಕ್ಷಕರೇ. ನೀವು ಸರಳವಾದಂತಹ ಈ ಕೆಲಸವನ್ನ ನೀವು ಮಾಡಿ ನೋಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗಿನ ಜಾವ ಮೊದಲು 10 ನಿಮಿಷ ನೀವು ಪ್ರಾಣಾಯಾಮವನ್ನು ಮಾಡಿ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ತೆಗೆದುಕೊಳ್ಳಿ. ಅದಾದ ನಂತರ 108 ಬಾರಿ ಈ ಬೀಜ ಮಂತ್ರವನ್ನು ಪಠನೆ ಮಾಡಿ. ಜಗತ್ತಿನ ಶಕ್ತಿಶಾಲಿ ಮಂತ್ರ ಈ ಬೀಜ ಮಂತ್ರ. ಈ ಕೆಲಸದಿಂದ ನಿಮ್ಮ ಶತ್ರು ಲೈಫಲ್ಲಿ ನಿಮ್ಮ ತಂಟೆಗೆ ನಿಮ್ಮ ಸವಾಸಕ್ಕೆ ಆತ ಬರೋದಿಲ್ಲ ವೀಕ್ಷಕ. ನೋಡಿ, ಆಫೀಸ್ನಲ್ಲಿ ಕಿರಿಕಿರಿಗಳಾಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, ಅಥವಾ ಹೊರಗಡೆ ಇರ್ಬೋದು, ದಾಯಾದಿಗಳಾಗಿರ್ಬೋದು, ಆಸ್ತಿ ಕಲಹ ವಿಚಾರ ಬೇರೆ ಯಾವುದೇ ಥರದ್ದು ಇದ್ರೂ ಕೂಡ ಈ ಸರಳ ಪರಿಹಾರ ಮಾರ್ಗ ಮಾಡಿ ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100 ಭಾಗ ಇದು ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ ವೀಕ್ಷಕರೇ.